ರಾಜ್ಯದಲ್ಲಿ ಈಗ ಜಾತಿ ಗಣತಿಯ ವಿಚಾರ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ಜಯಪ್ರಕಾಶ್ ಹೆಗಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮಾಜದ ಸಮಾನತೆಗೋಸ್ಕರ ವರದಿಯನ್ನು ಬಹಿರಂಗ ಆಗಬೇಕು, ಈ ವರದಿ ಹೊರಗೆ ಬರಲೇಬೇಕು ಅನ್ನೋದು ನನ್ನ ಆಸೆ. 163 ಕೋಟಿ ರೂಪಾಯಿ ಖರ್ಚಿನ ಜೊತೆಗೆ ಸಾವಿರಾರು ಜನರ ಶ್ರಮ ಇದೆ ಅಂತ ಕೂಡ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಜಾತಿ ಗಣತಿ ಅಂತ ಚರ್ಚೆ ಆಗ್ತಾ ಇದೆ. ಆದರೆ ಜಯಪ್ರಕಾಶ್ ಹೆಗ್ಡೆ ಅವರು ಹೇಳ್ತಾ ಇರೋದು ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿ ಅನ್ನುವಂಥದ್ದು. ನಮ್ಮ ಜೊತೆ ಜಯಪ್ರಕಾಶ್ ಹೆಗ್ಡೆ ಅವರಿದ್ದಾರೆ. ಸರ್, ಈಗ ಎಲ್ಲರೂ ಚರ್ಚೆ ಮಾಡ್ತಾ ಇರೋದು ಈ ವರದಿ ಹೊರಗೆ ಬರ್ತದೋ ಇಲ್ವೋ ಅಂತೇಳಿ. ಬರ್ತದೆ ಇಲ್ಲ ಚರ್ಚೆಗಳಾಗ್ತದೆ ಅಥವಾ ಮತ್ತೆ ಅದನ್ನು ಮುಚ್ಚಿ ಇಡುವ ಪ್ರಯತ್ನಗಳು ಆಗ್ತಾ ಇದೆ, ಬರೀ ಚರ್ಚೆಗೆ ಮಾತ್ರ ಸೀಮಿತ ಅಂತೇಳಿ ಈಗ ಆಗ್ತಾ ಇರೋ ಚರ್ಚೆ. ನನ್ನ ಪ್ರಕಾರ ಅದು ಹೊರಗೆ ಬರಲೇಬೇಕು, ಅದು ನಂದು ಆಸೆ. ಯಾಕಂದರೆ ಬರೀ 163 ಕೋಟಿ ಖರ್ಚು ಮಾಡಿದ್ದು ಮಾತ್ರ ಅಲ್ಲ, ಅದರಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಆಫೀಸರ್ಸ್ಗೆ ಟ್ರೈನ್ ಮಾಡಿ ಅವರೇನು ಶ್ರಮ ಪಟ್ಟಿದ್ದಾರೆ, ಆ ಒಂದು ಶ್ರಮದಿಂದ ಬಂದಂಥ ವರದಿ ಇದು. ಅವರು ಅವರಿಗೆ ಫಾರ್ಮೆಟನ್ನು ಕೊಟ್ಟು ಟ್ರೈನಿಂಗ್ ಕೊಟ್ಟದ್ದು. 54 ಪ್ರಶ್ನೆಗಳು. ಅದನ್ನು ಅವರು ಮನೆಗೆ ಹೋಗಿ ಆ ಮನೆಯವರು ಹೇಳಿದ್ದನ್ನು ಬರ್ಕೊಂಡು ಬಂದದ್ದು ಬಿಟ್ಟು ಇವರಿಗೆ ಸುಮ್ಮನೆ ಬರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಅದರಿಂದ ಅದನ್ನು ನಂತರ ಜಿಲ್ಲಾಧಿಕಾರಿ ಆ ಫಾರ್ಮ್ ಇನ್ನೂ ಫಿಲಪ್ ಆದದ್ದು ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದೆ. ಬೇಕಾದ್ರೆ ಅದನ್ನು ಕಂಪೇರ್ ಮಾಡಿ ನೋಡ್ಬೋದು ಏನಾಗಿದೆ ಅಂತ. ಮತ್ತು ಯಾವ ಆಫೀಸರಿಗೂ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ. ಅವರು ಫಿಲಪ್ ಮಾಡಿಕೊಂಡು ಬಂದದ್ದನ್ನು ಆಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್ನವರು ಸಾಫ್ಟ್ವೇರ್ನಲ್ಲಿ ಸ್ಟೋರ್ ಮಾಡಿದ್ದಾರೆ. ಅದರ ಪಾಸ್ವರ್ಡ್ಸ್ ಅವ್ರ ಹತ್ರ ಇರೋದು ಬಿಟ್ಟರು ಬೇರೆ ಯಾರ ಹತ್ರ ಇಲ್ಲ.